ಆದ್ರೆ ನಾವು ತಗೊಂಡಿದ್ದ ಜ್ಞಾನನೂ ಅಷ್ಟೇ, ನಾನು ದೊಡ್ಡ PhD ಮಾಡಲಿ, ದೇಹ ಮುಗ್ದೋಯ್ತು ಅಂತ ಹೇಳಿದ್ರೆ ಹರೇ ಕೃಷ್ಣ. ದೇಹ ಅಂತ್ಯ ಆಯ್ತಂದ್ರೆ ನಾನು ದೊಡ್ಡ PhD ಕೂಡ ನಮ್ಮ ಮೈಂಡ್ ಹೋಗುದು, ಮತ್ತೆ ABCD ಲಿಂದಾನೇ ಕಲಿಬೇಕು ನಾನು ಅಲ್ವಾ. ಇದು ಭೌತಿಕ ಸಂಸಾರದ ಭೌತಿಕ ಸಂಪತ್ತು. ಆದ್ರೆ ಭಕ್ತಿ ಅನ್ನೋದು ಎಂತ ಸಂಪತ್ತು ಅಂತ ಹೇಳಿದ್ರೆ, ಒಂದು ಫಸ್ಟ್ನೇದು ನಮ್ಮ ಎಲ್ಲ ಪಾಪ ನಾಶ ಮಾಡುತ್ತೆ ಭಕ್ತಿ ಮಾಡೋದ್ರಿಂದ. ಎರಡನೇದೇನು ಸಂಪತ್ತು, ಎರಡನೇದೇನು ಬೆನಿಫಿಟ್, ಸ್ವಲ್ಪ ಮಟ್ಟಿಗೆ ಭಕ್ತಿ ಮಾಡೋದ್ರಿಂದ ನಮ್ಮ ಮಹಾನ್ ವಿಪತ್ತು ಮಹಾನ್ ಸಂಕಟದಿಂದ ಭಗವಂತ ರಕ್ಷಣೆ ಕೊಡ್ತಾನೆ, ಎರಡನೇದು ಬೆನಿಫಿಟ್. ಮೂರನೇದೇನು, ಮತ್ತೆ ನಮಗೆ ವಿಸ್ಮೃತಿ ಆಗೋದಿಲ್ಲ, ಸ್ಮೃತಿ ಹಂಗೆ ಇರುತ್ತೆ. ಅಂದ್ರೆ ನಾನು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ನಾನು 10% 50% ಭಕ್ತಿ ಮಾಡಿದ್ರೆ ಆ ಭಕ್ತಿ ನನಗೆ ನೆಕ್ಸ್ಟ್ ಲೈಫ್ ಕೂಡ ನನಗೆ ಮನುಷ್ಯ ಜನ್ಮ ಕೊಡುತ್ತೆ. ಮತ್ತೆ ನಾವು ಕರ್ಮ ಚಕ್ರದಲ್ಲಿ ಮತ್ತೆ ಪ್ರಾಣಿ ಪಕ್ಷಿಯನ್ನೆಲ್ಲ ಹೋಗೋದಿಲ್ಲ. ಈಗ ಮನುಷ್ಯ ಜನ್ಮದಿಂದ ಬಂದಿದ್ದೀವಿ ಅಂದ್ರೆ 84 ಬೇರೆ ಬೇರೆ ವಿವಿಧ ಪ್ರಕಾರದ ಯೋನಿಗಳನ್ನ ಪಾಸ್ ಆದ ನಂತರ ಮನುಷ್ಯ ಜನ್ಮಕ್ಕೆ ಬರ್ತೀವಿ ಅಲ್ವಾ. ಆದ್ರೆ ಭಕ್ತಿ ಮಾಡಿದ್ರೆ ನೆಕ್ಸ್ಟ್ ಲೈಫಿಗೆ ಮನುಷ್ಯ ಜನ್ಮ ಗ್ಯಾರಂಟಿ, ಮತ್ತೆ ನಾವು ಭಕ್ತಿ ಮಾಡೋದು ಗ್ಯಾರಂಟಿ. ಮತ್ತೆ